ಭಾರತದ ಗಡಿಯಲ್ಲಿ ಮತ್ತೆ ಉದ್ವಿಗ್ನತೆ ಹೆಚ್ಚಾಗುತ್ತಿದೆ. ಚೀನಾ ನಿರ್ಮಿಸಿರುವ ಅತ್ಯಾಧುನಿಕ SH-15 155mm ಸ್ವಯಂಚಾಲಿತ ಫಿರಂಗಿಗಳನ್ನು ಪಾಕಿಸ್ತಾನ ಗಡಿಭಾಗಗಳಲ್ಲಿ ನಿಯೋಜಿಸಿದೆ. ಇದೇ ವೇಳೆ ಭಾರತ ಈಗಾಗಲೇ ATJS K9 ವಜ್ರ, M777 ಅಲ್ಟ್ರಾಲೈಟ್ ಹೌವಿಟ್ಸರ್, ಧನುಷ್ ಸೇರಿದಂತೆ ಅತ್ಯಾಧುನಿಕ ಫಿರಂಗಿ ವ್ಯವಸ್ಥೆಯನ್ನು ಹೊಂದಿದೆ. ಹಾಗಾದರೆ SH-15 ಎಷ್ಟು ಅಪಾಯಕಾರಿ? ಭಾರತಕ್ಕೆ ಇದರಿಂದ ನಿಜವಾಗಿಯೂ ಆತಂಕವಿದೆಯೇ, ಅಥವಾ ಇದು ಕೇವಲ ಪಾಕಿಸ್ತಾನದ ಶಕ್ತಿ ಪ್ರದರ್ಶನವೇ? ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ. ಚೀನಾದಿಂದಲೇ ಖರೀದಿಸುತ್ತಿದೆ. ಯುದ್ಧ ವಿಮಾನಗಳಿಂದ ಹಿಡಿದು ಡ್ರೋನ್ಗಳು, ಕ್ಷಿಪಣಿಗಳು ಮತ್ತು ಈಗ ಫಿರಂಗಿವರೆಗೆ ಚೀನಾ ಪ್ರಮುಖ ಪೂರೈಕೆದಾರನಾಗಿದೆ. ಇದನ್ನು ಚೀನಾದ ಸರ್ಕಾರಿ ರಕ್ಷಣಾ ಕಂಪನಿ ನೋರಿಂಕೋ ಅಭಿವೃದ್ಧಿಪಡಿಸಿದೆ. ಇದು ಚೀನಾದ ಸೇನೆಯಲ್ಲಿ ಬಳಸುವ PCL-181 ವ್ಯವಸ್ಥೆಯ ರಫ್ತು ಆವೃತ್ತಿಯಾಗಿದೆ. ಇದನ್ನು 6x6 ಶಾಂಗ್ಸಿ ಮಿಲಿಟರಿ ಟ್ರಕ್ ಮೇಲೆ ಅಳವಡಿಸಲಾಗಿದೆ. ಹೀಗಾಗಿ ರಸ್ತೆಗಳಲ್ಲಿ ವೇಗವಾಗಿ ಸಂಚರಿಸುತ್ತದೆ. ಗರಿಷ್ಠ ವೇಗ ಸುಮಾರು 90 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುತ್ತದೆ. ಅಗತ್ಯ ಬಿದ್ದರೆ ಕೆಲವೇ ನಿಮಿಷಗಳಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ತಕ್ಷಣವೇ ಅಲ್ಲಿಂದ ಸ್ಥಳ ಬದಲಾಯಿಸುತ್ತದೆ. ಇದರಿಂದ ಎದುರಾಳಿ ಸೇನೆ ನಡೆಸುವ ಕೌಂಟರ್ ಬ್ಯಾಟರಿ ಫೈರ್ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಆಧುನಿಕ ಯುದ್ಧದಲ್ಲಿ ಇದು ಅತ್ಯಂತ ಮಹತ್ವ ತಂತ್ರವಾಗಿದೆ. ಸುಮಾರು 30ರಿಂದ 40 ಕಿಲೋಮೀಟರ್ ದೂರದ ಗುರಿಯನ್ನು ಹೊಡೆದಬಲ್ಲದು. ರಾಕೆಟ್ ಅಸಿಸ್ಟೆಡ್ ಪ್ರೊಜೆಕ್ಟಿಲ್ ಬಳಸಿದರೆ 50ರಿಂದ 53 ಕಿಲೋಮೀಟರ್ ವರೆಗೂ ದಾಳಿ ನಡೆಸಬಹುದು. GPS ಗೈಡೆಡ್ ಆನಿಮೇಷನ್ ಬಳಸಿದರೆ ಹೆಚ್ಚಿನ ನಿಖರತೆಯೊಂದಿಗೆ ಗುರಿಯನ್ನು ಹೊಡೆಯುವ ಸಾಮರ್ಥ್ಯವೂ ಇದೆ. ಇನ್ನು ಭಾರತದ ಬಳಿ ಏನೆಲ್ಲ ಇದೆ ಅಂತ ನೋಡೋದಾದ್ರೆ, ಇಲ್ಲಿ ಒಂದು ಪ್ರಮುಖ ವಿಚಾರ ಗಮನಿಸಬೇಕು. SH-15 ಹೊಸ ವ್ಯವಸ್ಥೆಯಾದರೂ ಭಾರತದ ಬಳಿ ಇದಕ್ಕಿಂತ ಹೆಚ್ಚು ಸಾಮರ್ಥ್ಯದ ಫಿರಂಗಿ ವ್ಯವಸ್ಥೆಗಳಿವೆ. K9 ವಜ್ರ ದಕ್ಷಿಣ ಕೊರಿಯಾ ತಂತ್ರಜ್ಞಾನ ಆಧಾರದಲ್ಲಿ ಭಾರತದಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು ಸ್ವಯಂಚಾಲಿತ ಹಾಗೆ ವೇಗವಾದ ಫೈರಿಂಗ್ ಮಾಡುತ್ತದೆ. ಇನ್ನು ATJS ಭಾರತವೇ ಅಭಿವೃದ್ಧಿಪಡಿಸುತ್ತಿರುವ ಅತ್ಯಾಧುನಿಕ ಫಿರಂಗಿ. ಇದು 48ರಿಂದ 50 ಕಿಲೋಮೀಟರ್ ವರೆಗೆ ಹೆಚ್ಚಿನ ವ್ಯಾಪ್ತಿಯನ್ನು ಸಾಧಿಸಿದೆ. ಮತ್ತೊಂದು ಧನುಷ್, ಭಾರತೀಯ ಸೇನೆಯ ಮತ್ತೊಂದು ಪ್ರಮುಖ ಫಿರಂಗಿ. ಇದು ಕೂಡ ದೇಶೀಯ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಮತ್ತೊಂದು M777 ಅಲ್ಟ್ರಾಲೈಟ್ ಹೌವಿಟ್ಸರ್. ಅಮೆರಿಕದಿಂದ ಖರೀದಿಸಿದ ಈ ಫಿರಂಗಿಯನ್ನು ಪರ್ವತ ಪ್ರದೇಶಗಳಿಗೆ ಹೆಲಿಕಾಪ್ಟರ್ ಮೂಲಕ ಸಾಗಿಸಬಹುದು. ಹಾಗಾದರೆ ಇದರಿಂದ ಭಾರತಕ್ಕೆ ಆತಂಕವೇನಾದರೂ ಇದೆಯಾ? ಯಾವುದೇ ಹೊಸ ಶಸ್ತ್ರಾಸ್ತ್ರ ನಿಯೋಜನೆಯನ್ನು ಭಾರತ ಗಂಭೀರವಾಗಿ ಪರಿಗಣಿಸುತ್ತದೆ. ಆದರೆ ಭಾರತ ಈಗಾಗಲೇ ಬಲಿಷ್ಠ ಫಿರಂಗಿ ಪಡೆ, ಸುಧಾರಿತ ರಾಡಾರ್ ವ್ಯವಸ್ಥೆಗಳು, ಡ್ರೋನ್ ನಿಗಾ ವ್ಯವಸ್ಥೆ ಮತ್ತು ಅತ್ಯಾಧುನಿಕ ಪ್ರತಿದಾಳಿ ಸಾಮರ್ಥ್ಯವನ್ನು ಹೊಂದಿದೆ. ಹೀಗಾಗಿ SH-15 ನಿಯೋಜನೆಯಿಂದ ಶಕ್ತಿಯ ಸಮತೋಲನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಪಾಕಿಸ್ತಾನ ಗಡಿಯ ಸಮೀಪ SH-15 ಫಿರಂಗಿಗಳನ್ನು ನಿಯೋಜಿಸಿರುವ ದಕ್ಷಿಣ ಏಷ್ಯಾದ ಭದ್ರತಾ ಪರಿಸ್ಥಿತಿ ಮೇಲೆ ಮತ್ತೊಮ್ಮೆ ಗಮನಿಸಲಿದೆ. SH-15 ಒಂದು ಆಧುನಿಕ ಮತ್ತು ಚಲಿಸುವ ಸಾಮರ್ಥ್ಯ ಹೊಂದಿರುವ ಫಿರಂಗಿಯಾದರೂ ಯುದ್ಧದ ಫಲಿತಾಂಶವನ್ನು ನಿರ್ಧರಿಸುವುದು ಕೇವಲ ಒಂದು ಶಸ್ತ್ರಾಸ್ತ್ರವಲ್ಲ. ತಂತ್ರಜ್ಞಾನ, ತರಬೇತಿ, ಸಮನ್ವಯ ಮತ್ತು ಸಮಗ್ರ ಮಿಲಿಟರಿ ಸಾಮರ್ಥ್ಯವೇ ಅಂತಿಮವಾಗಿ ಮುಖ್ಯವಾಗುತ್ತದೆ.